ಕರ್ನಾಟಕ ನ್ಯೂಸ್ ವಾಹಿನಿಗೆ ಸ್ವಾಗತ. ಉಪೇಂದ್ರ ಅಭಿನಯದ ಯುಐ ಸಿನಿಮಾ ಕೂಡ ಸಖತ್ ಚರ್ಚೆಗೆ ಗ್ರಾಸವಾಗಿದೆ. ಆ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಸಿನಿಮಾದ ಪ್ರಚಾರ ಆರಂಭಿಸಿರುವ ಉಪೇಂದ್ರ ಅವರು ಸಿನಿಮಾ ಅರ್ಥವಾಗಬೇಕು ಅಂದ್ರೆ ಥಿಯೇಟರ್ಗೆ ಬಂದು ನೋಡಿ ಅಂತ ಕರೆ ಕೊಟ್ಟಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುಐ ಸಿನಿಮಾದ ರಿಲೀಸ್ ಆಗಿ ಫ್ಯಾನ್ಸ್ಗೆ ಸಖತ್ ಕ್ರೇಜ್ ಹುಟ್ಟು ಹಾಕಿದೆ. ಅಂದ್ರೆ ಟ್ರೇಲರ್ ರಿಲೀಸ್ ಆಗಿ ಫ್ಯಾನ್ಸ್ಗೆ ಸಖತ್ ಕುತೂಹಲ ಉಂಟು ಮಾಡಿತ್ತು. ಉಪೇಂದ್ರ ಅವರು ತಮ್ಮ ಸಿನಿಮಾದಲ್ಲಿ ಸದಾ ಕಾಲವೂ ಒಂದಿಲ್ಲ ಒಂದು ಟ್ವಿಸ್ಟ್ ಇರಿಸಿರ್ತಾರೆ. ಅದೇ ನಿಟ್ಟಿನಲ್ಲಿ ಇದೀಗ ಬಿಡುಗಡೆಗೆ ಸಿದ್ಧವಾಗಿರುವ ಯುಐ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಹುಟ್ಟು ಹಾಕಿದೆ. ಆ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಸಿನಿಮಾದ ಪ್ರಚಾರ ಆರಂಭಿಸಿರುವ ಉಪೇಂದ್ರ ಅವರು ಸಿನಿಮಾ ಅರ್ಥವಾಗಬೇಕು ಅಂದ್ರೆ ಥಿಯೇಟರ್ಗೆ ಬಂದು ನೋಡಿ ಅಂತ ಕರೆ ಕೊಟ್ಟಿದ್ದಾರೆ. ಚಿತ್ರಮಂದಿರದಲ್ಲಿ ವೀಕ್ಷಕರು ಹೀರೋನಂತೆ ವಿಜೃಂಭಿಸಬೇಕು ಅನ್ನೋದು ನನ್ನ ಆಸೆ. ಚಿತ್ರದಲ್ಲಿ ಪ್ರತಿಯೊಂದಕ್ಕೂ ಒಂದು ಅರ್ಥವಿದೆ. ಅದನ್ನ ವೀಕ್ಷಕರು ಅದ್ಭುತವಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತು. ರೆಗ್ಯುಲರ್ ಟ್ರೇಲರ್ ತರ ಈ ಚಿತ್ರ ಇರೋದಿಲ್ಲ. ಈ ಚಿತ್ರ ಯಾವ ರೀತಿ ಅಂತ ನಾನು ಹೇಳೋದು ಕಷ್ಟ. ಥಿಯೇಟರ್ಗೆ ಬಂದ್ರೆ ನಿಮಗೂ ಲಾಭ, ನಮಗೂ ಲಾಭ. ಸಿನಿಮಾ ಯಾವತ್ತೂ ಥಿಯೇಟರ್ ನಲ್ಲೇ ನೋಡ್ಬೇಕು ಅಂದ್ರೆ ಮಜಾ ಇರುತ್ತೆ ಎಂದಿದ್ದಾರೆ. ಥಿಯೇಟರ್ ನೀವು ಬರ್ಲಿಲ್ಲ ಅಂದ್ರೆ ಹೇಳಿ, ನಮಗೂ ಲಾಸು ನಿಮಗೂ ಲಾಸು. ಅಷ್ಟು ಮಾತ್ರ ಹೇಳ್ಕೊಳ್ಳಿ ಈ ಪಿಕ್ಚರ್ ಬಗ್ಗೆ. ದಯವಿಟ್ಟು ಥಿಯೇಟರ್ಗೆ ಬಂದ್ರೆ ನಿಮಗೂ ಲಾಭ, ನಮಗೂ ಲಾಭ. ಕನ್ನಡ ಸಿನಿಮಾ ಅಷ್ಟೇ ಸೀಮಿತ ಮಾಡಿದ್ರು, ಪ್ಯಾನ್ ಇಂಡಿಯಾ ಟೇಕ್ ಮುಂಚೆ ಪ್ಲಾನ್ ಇಲ್ಲ. ಅದೇನಂದ್ರೆ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕನ್ನಡ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಆ ಕತೆ ಗೀತೆ ಎಲ್ಲ ನೋಡಿ ಇವರೆಲ್ಲ ಇಲ್ಲ ನಿಮ್ಮ ಒಂದು ಇದು ಎಲ್ಲ ಕಡೆನೂ ರೀಚ್ ಆಗ್ಬೇಕು. ಈಗ ಹೆಂಗಿದ್ರು ಆತರ ಆಗಿದೆ. ಇವಾಗ ಬಿಲ್ಡಪ್ ಹಂಗೆ ಆಗಿದೆ. ಏನಂದ್ರೆ ಇವಾಗ ಬ್ಯಾರಿಯರ್ಸ್ ಎಲ್ಲ ಕಟ್ ಆಗಿದೆ. ಇವಾಗ ಡೈರೆಕ್ಟ್ ರಿಲೀಸ್ ಮಾಡುವಂತ ಅವಕಾಶ ಇದೆ. ಮೊದ್ಲಂಗಿತ್ತು ಅಂದ್ರೆ ನಾವು ಡಬ್ ಮಾಡಿ ಇಲ್ಲಿ ರಿಲೀಸ್ ಮಾಡಿ ಆಮೇಲೆ ಬೇರೆ ಕಡೆ ರೀಮೇಕೋ ಡಬ್ಬಿಂಗೋ ಮಾಡ್ಬೇಕಾಗಿತ್ತು. ಅದೇ ತರ ಉಪೇಂದ್ರ ಎಲ್ಲ ಡಬ್ ಆಗಿ ಬೇರೆ ಕಡೆ ಆಗಿ ಇಲ್ಲಿ ರಿಲೀಸ್ ಆದ್ಮೇಲೆ ಅಲ್ಲೆಲ್ಲ ಹಿಟ್ ಆಯ್ತು. ಬಟ್ ಈಗ ಹೆಂಗಿದೆ ಅಂದ್ರೆ ಸೈಮಲ್ಟೇನಿಯಸ್ ಮಾಡೋ ಅವಕಾಶ ಇದೆ. ಅದರಿಂದ ಇವ್ರೇನಂದ್ರೆ ಈ ಕಥೆಯನ್ನ ನಾವು ಹಂಗೆ ಎಲ್ಲರಿಗೂ ರೀಚ್ ಮಾಡಬೇಕು, ಇದು ಎಲ್ಲರಿಗೂ ಬೇಕಾಗಿರೋ ಕಂಟೆಂಟ್ ಅಂದ್ಬಿಟ್ಟು ಅಟ್ ಎ ಟೈಮ್ ಮಾಡಿದೆ. ಎಲ್ಲ ಲ್ಯಾಂಗ್ವೇಜ್ ಕೂಡ 5 ಲ್ಯಾಂಗ್ವೇಜ್ ಆಗಿದೆ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ.